Today we are going to uncover one of the biggest mysteries. How does a prestige showroom work? Thank you for agreeing to this highly classified interview. This is not classified. Let's see. Let's start with a simple interview question. Who are you? That's A normal interview question. Myself, Najwant Kumar, owner of Prestige Exclusive Chikmagalur. Out of every brand in the world, why Prestige? because Was it destiny? एक फ्रेंचाइजी प्रेस्टीज बहुत अच्छा ब्रांड है किचन वेयर में, तो फ्रेंचाइजी लेने से उनका सपोर्ट अच्छा है, तो उनके सपोर्ट से अच्छा चल रहा है। सप्लाई कितने टाइम होता है एक साल के जैसे जैसे हमारा इधर सॉफ्टवेयर है, जैसे जैसे सेल होता है वो ऑटोमेटिक वापस परचेज हो जाता है, और पूरा सॉफ्टवेयर बेस्ड है, पूरा कंप्यूटराइज्ड है, हाँ और कुछ भी गड़बड़ नहीं होता। ओके So, who's the boss? Wait, who's your boss? Actually, this has started in the year 2014 by our. We have rented this property. The previous owners were from Bangalore. They run the business for 2 years. After that, they left the business. So I took over. Is your boss watching this interview? probably Great answer. So, who are your stakeholders? ಡೈರೆಕ್ಟ್ ಕಂಪ್ನಿ ಫ್ರಾಂಚೈಸಿ ಔಟ್ಲೆಟ್ ಆಗಿರೋದ್ರಿಂದ ನಮ್ಮದು ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ. ಈಗ ಹೊರಗಡೆ ಯಾರು ಕಾಂಪಿಟೇಟರ್ ಅಂತ ನಾವು ಕಂಡುಹಿಡಿಯೋಕ್ಕಾಗಲ್ಲ. ನಾನಾ ಥರದ ಕಸ್ಟಮರ್ ಬರ್ತಾರೆ, ಒಂಥರ ಫ್ಯಾಮಿಲಿ ಕಸ್ಟಮರ್ ಥರ ಬರ್ತಾರೆ, ಫ್ರೆಂಡ್ಸ್ ಥರ ಕಸ್ಟಮರ್ ಬರ್ತಾರೆ, ಬೇರೆ ಬೇರೆ ಥರ ಕಸ್ಟಮರ್ ಮೈಂಡ್ ಸೆಟ್ ಇರುತ್ತೆ. ಎಲ್ಲ ಆನ್ಲೈನ್ ಥ್ರೂ ನಮಗೆ ಕಂಪ್ನಿಯಿಂದ ಬರುತ್ತೆ ಹೋಗುತ್ತೆ, ಎಲ್ಲ ಆನ್ಲೈನ್ ಥ್ರೂ ಮಾಡಿದ್ದಾರೆ. I definitely knew what that meant before coming here. What's the culture like here? Don't say good, it's illegal. ನಮ್ಮದು ಬಂದ್ಬಿಟ್ಟು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಔಟ್ಲೆಟ್, ಇದು ಫ್ರಾಂಚೈಸಿ. ಇದಕ್ಕೆ ಕಂಪ್ನಿ ಡೈರೆಕ್ಷನ್ಸ್ ಇರುತ್ತೆ, ಓನರ್ ಬೇಸ್ ಮೂವಿಂಗಲ್ಲಿರುತ್ತೆ. ಇದು ನಾವಿಲ್ಲಿ ಎಂಪ್ಲಾಯಿ 13 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಗೆ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸ್ಟ್ರೆಸ್ ಅಂತ ಏನಿಲ್ಲ ನಮಗೆ, ಸ್ಟ್ರೆಸ್ ಕೊಡೋ ಅಂತ ಇದೇನು ಫೀಲ್ಡ್ ಏನಲ್ಲ. ನಮ್ಮದು ನಾರ್ಮಲಾಗಿ ಮೂವಿಂಗ್ ಮಾಡಬೇಕು. ನೀವು ಯಾವ ಟೈಮಿಂದ ಯಾವ ಟೈಮ್ ವರ್ಕ್ ಮಾಡ್ತೀರಾ? ನಮ್ಮದು 10 o'clock ಇಂದ ನೈಟು 8:30 ತನಕ ವರ್ಕ್ ಇರುತ್ತೆ. ಮತ್ತು ನಿಮ್ಮ ಕೋವರ್ಕರ್ ನಿಮ್ಮ ಜೊತೆ ಯಾರು ಎಲ್ಲ ವರ್ಕ್ ಮಾಡ್ತಾರೆ, ಚೆನ್ನಾಗಾಗುತ್ತಾ, ಈಸಿ ಇರುತ್ತಾ? ನಾವು ಇಬ್ರು ಇದ್ದೀವಿ. ಹಾಂ ಇಬ್ಬರು ನಾವು ಫ್ರೆಂಡ್ಸೇ, ಕಾಲೇಜ್ ಮೇಟ್ಸಿಂದನೂ ಬಂದವರು. ಒಂದೊಂದ್ಸಲ ವ್ಯತ್ಯಾಸಗಳಾಗ್ತಿರುತ್ತೆ. ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಶೋರೂಮ್ ಮೂವಿಂಗ್ ಮಾಡ್ಕೊಂಡು ಹೋಗ್ತೀವಿ. ಈಗ ನಮಗೇನಾದ್ರು ಸಪೋಸ್ ಎಮರ್ಜೆನ್ಸಿ ಲೀವ್ ಬೇಕಾಗಿದೆ, ನಾವು ಹೋಗ್ತಾ ಇದ್ದೀವಿ, ಅವ್ರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಅವ್ರೇನಾದ್ರು ಎಮರ್ಜೆನ್ಸಿಯಿಂದ ಲೀವ್ ಹಾಕೋಣ, ನಾವು ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ. ಬಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಬ್ಬರಿಗೂ ಚೆನ್ನಾಗಿದೆ. ಮತ್ತು ನಮಗೆ ಅವ್ರೊಂಥರ ಬಾಸ್ ಅಂತ ಬೇರೆಯವ್ರಿಗೆ ಇದ್ರಿಗೆ ಅವ್ರನ್ನ ಹೇಳ್ಬೋದಷ್ಟೇ. ನಮಗೆ ಒಂಥರ ಫ್ರೆಂಡ್ಲಿ ಆಗಿರ್ತಾರೆ ಅವರು. ಈಗ ನಾವು ಮಾತಾಡೋದಾಗಲಿ, ಏನೊಂದು ಕಮ್ಯುನಿಕೇಷನ್ ಮಾಡೋದಾಗಲಿ, ಈಗ ಅವ್ರ ಬಾಸ್ ಬಂದರು ಅಂತ ನಾವು ಇದು ಮಾಡೋದು ಆ ಥರ ಏನಿಲ್ಲ. ನಮ್ಮ ಹತ್ರ ಫ್ರೆಂಡ್ಲಿ ಆಗಿರ್ತಾರೆ, ಒಂಥರ ಫ್ರೆಂಡ್ಸ್. What's your secret strategy? it's not really a secret. Well, there goes my title. ಈಗ ಯಾರು ಎಷ್ಟೇ ಓದಿದ್ರು ಈ ಅನುಭವ ಅನ್ನೋದಿದೆಯಲ್ಲ, ಅದು ಮನುಷ್ಯನ ಬೆಳೆಸುತ್ತೆ ಮತ್ತು ಗಳಿಸ್ಲಿಕ್ಕೂ ಅನುಕೂಲ ಮಾಡಿಕೊಡುತ್ತೆ. ಕೆಲವರೆಲ್ಲ ಏನಪ್ಪ ಅಂದರೆ ಮನೆ ಬಾಗಿಲಿಗೆ ಮಾರಲಿಕ್ಕೆ ಅಂತ ಹೋಗ್ತಾರೆ. ಆದರೆ ಈ ಪ್ರೆಸ್ಟೀಜ್ದು ಮೈಂಡ್ಸೆಟ್ ಥಿಂಕಿಂಗ್ ಹೆಂಗೆ ಅಂದರೆ, ಪ್ರೆಸ್ಟೀಜ್ನ ಹುಡುಕೊಂಡು ಕಸ್ಟಮರೇ ಪ್ರೆಸ್ಟೀಜ್ ಶಾಪಿಗೆ ಬರಬೇಕು, ಔಟ್ಲೆಟಿಗೆ ಬರೋ ಥರ ಮಾಡ್ತಾರೆ. ಹಾಗಾಗಿ ನಾವು 13 ವರ್ಷದಿಂದ ನಂಬಿಕೆಯಾಗಿ ಅವ್ರ ಹತ್ರ ನಾವು ಕೆಲಸ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ. ಯಾವತ್ತೂ ನಾವು ಸೇಲ್ಸ್ ಪರ್ಸನ್ ಇವರು ಕೆಲಸಗಾರರು ಅನ್ನೋ ಥರ ಇದು ಮಾಡಲ್ಲ. Is new technology tough? It can
Same. My printer scares me. ಅಂತ ಅಷ್ಟೇ. ಇನ್ನು ನಮ್ಮಲ್ಲಿ ಅಷ್ಟೊಂದು ಆ ಲೆವೆಲ್ಗೆ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಬಟ್ ಸಿಸ್ಟಮ್ ಬೇಸಿಕ್ ಆಗಿ ಏನೇನು ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಇಷ್ಟು ಏನು ಕಷ್ಟ ಇಲ್ಲ ಅಲ್ಲ. ನಮಗೇನಿಲ್ಲ, ಏನು ಬಂದರೂ ನಮಗೆ ಹೇಳ್ಕೊಡ್ತಾರೆ. ಆಮೇಲೆ ಯಾವಾಗ ನಮಗೆ ಆನ್ಲೈನಲ್ಲಿ ಟ್ರೈನಿಂಗ್ ಇರುತ್ತೆ, ಯಾವ್ದು ಏನು ಮಾಡಬೇಕು ಅಂತ. ಆದ್ರೂ ಗೊತ್ತಾಗಲಿಲ್ಲ ಅಂದರೆ ನಮಗೆ ಒಬ್ಬರು TSO ಬ್ಯಾಕ್ ಸಪೋರ್ಟ್ ಇರ್ತಾರೆ. ನಮಗೆ ಬ್ಯಾಕ್ ಬೋನ್ ಇರ್ತಾರೆ ಈ ಕಂಪ್ನಿನಲ್ಲಿ. ಏನಿದ್ರು ಅವ್ರು ಸಾಲ್ವ್ ಮಾಡಿಕೊಡ್ತಾರೆ. ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಡ್ತಾರೆ. ನಮ್ಮ TSO ಬಂದು ಶ್ರೀಶ ಅಂತೇಳಿ ಏನು ಬೇಕಿದ್ರು ಹೆಲ್ಪ್ ಮಾಡ್ತಾರೆ ನಮಗೆ. What's the biggest challenge you have faced? This interview. Oh, come on. Aren't we besties? On running the showroom. प्रेस्टीज एक्चुअली मैं लेने वाला नहीं था. जो प्रीवियस ओनर्स थे वो छोड़ के चले गए थे. तो मैं थोड़ा देखा इसमें, वो सेल करने वाले थे तो मेरे को पसंद आया तो मैं ले लिया. तो वही बड़ा चैलेंज है. स्टार्टिंग में मेरे को कुछ ABCD भी मालूम नहीं था. तो उसके बाद 1 साल 2 साल एक्सपीरियंस होते गए. अभी 2017 से 2026 9 इयर्स हो गया. तो अच्छा एक्सपीरियंस हो गया. आपको अभी क्या The most important question. Did they all whistle at the same time?